ಹಿಂಗೆ ಅಂದ್ಬಿಟ್ರೆ ನೋಡ್ತಿರೋದಾರ. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಮತ್ತೆ ಸ್ಪೆಷಲ್ ಏನು ಸ್ಪೆಷಲ್ ತಾಯಿ? ಏನು ಸ್ಪೆಷಲ್ ಅಂತ ಹೇಳು. ಎಲ್ಲಿಗೋ ಇದೆ ಹುಡುಕೊಂಬರಕ್ಕೆ ಹೇಳು. ಏನೇನು ಇವತ್ತು ರೆಸಿಪಿ ಅಂತ? ಚಿಕನ್ ಸಾಂಬಾರ್. ಅದು ಮಗ ಸುಸ್ತಾಗಲ್ಲ, ಇನ್ನ ಟ್ರಿಪ್ಪಿನ ಆಚೆ ಬಂದಿಲ್ಲ. ಅದೇ ಮಾಡಲ್ಲ ಅವಳು ಜೋಶ್ ಬರ್ಬೇಕು ಇವಾಗ. ಅದಕ್ಕೆ ಬಾಡ್ ಬೇಯಿಸ್ಬಿಟ್ಟು ಜೋಶ್ ಮಾಡ್ತದ. ಏನು ರೆಸಿಪಿ ತೋರಿಸ್ತೀವಿ ಗೈಸ್. ಇವತ್ತು ತೋರಿಸ್ತೀವಿ ಏನಪ್ಪ ಅಂತಂದ್ರೆ, ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಮಾಡ್ತಾರೆ. ಚಿಕನ್ ಸಾಂಬಾರ್ ತೋರಿಸ್ತಾರೆ. ಚಿಲ್ಲಿ ಚಿಕನ್ ತೋರಿಸ್ತೀನಿ. ಚಿಲ್ಲಿ ಚಿಕನ್ ಬೈ ನಾಗೇಶ್ ನಾಗಿ. ಗೈಸ್ ಅದಕ್ಕೆ ಒಂದ್ ಕಟ್ಟು ಪಾಲಕ್ ಸೊಪ್ಪು ಬೇಯಿಸಂತವ್ರೆ. ಒಂದ್ ಕಟ್ಟು ಮೆಂತ್ಯ ಸೊಪ್ಪನ್ನ ಮೆಂತ್ಯ ಸೊಪ್ಪನ್ನ ಎಣ್ಣೆ ಹಾಕೊಂಡು ಹುರ್ಕೊಂಡಿರೋದಾನೆ ಇದು. ಒಂದ್ ಕಟ್ಟು ಮೆಂತ್ಯ ಸೊಪ್ಪನ್ನ ಎಣ್ಣೆ ಹಾಕೊಂಡು ಹುರ್ಕೊಂಡವ್ರೆ. ಇಷ್ಟು ಈರುಳ್ಳಿ, ಅದ್ರ ಕೆಳಗಡೆ ಉಂಡೆ ಈರುಳ್ಳಿ ಇದಾವೆ, ಮತ್ತೆ ನಾರ್ಮಲ್ ಈರುಳ್ಳಿ ಒಂದ್ ಗೆಡ್ಡೆ ಐತೆ. ಸಣ್ಣ ಈರುಳ್ಳಿ ಗೆಡ್ಡೆ ಎಷ್ಟು ಮಾಡೋಣ? ಸಣ್ಣವು 4 ಕಾಲ್ ಕೆಜಿ ಇದೆ ನೀನು. ಅದು ಇದಕ್ಕೆ ಸಾಂಬಾರ್ಗದು ಇದಕ್ಕೆ ಚಿಲ್ಲಿ ಚಿಕನ್ ಇದೇನಾ? ಇದು ಚಾಪ್ ಮಾಡಿರೋ ಈರುಳ್ಳಿ ಒಂದು 4 ಇವನು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಇಲ್ಲಿ ಎಣ್ಣೆಯಲ್ಲಿ ಹುರ್ಕೊಂಡಿರೋ ಮೆಂತೆ ಇದೆ. ಇದು ಬಂದು ಪಾಲಕ್, ಒಂದು ಕಟ್ ಪಾಲಕ್ನ ಬೇಯಿಸ್ಕೊಂಡಿದ್ದೀನಿ. ನಿಂದು ನಿಂದೇನು ತೋರಿಸ್ಬೋ? ನಿಂದು ಸಾಂಬಾರು. ನಾನು ಕಬಾಬ್ ಸಾಂಬಾರ್. ಗೈಸ್ ನಾಟಿ ಸ್ಟೈಲ್ ಸಾಂಬಾರು ಇದೇನಾ? 2 ಥರ ಚಿಕನ್ ತಗೊಂಡಿದ್ದೀವಿ ಇವತ್ತು. ಬಾಯ್ಲರ್ ಮತ್ತೀಗ ಮೊಳೆ ಮೊಟ್ಟೆ ಕೋಳಿ, ಫಾರಂ ಕೋಳಿ ಎಲ್ರಿಗೂ ಮಾಡಮ್ ಬರ್ರಿ. ಗೈಸ್ ಸಾಯಂಕಾಲ ಬೆಟ್ಟಕ್ಕೂ ಇದು ಗಾಳಿ ಪಟಾರ್ಸನ್ ಅಂತ, ಅದೇ ಗಾಳಿನೇ ಇರಲಿಲ್ಲ. ಚಿಲ್ಲಿ ಚಿಕನ್ ಪ್ರೊಸೀಜರ್ ಎಣ್ಣೆಗೆ ಚಿಲ್ಲಿ ಚಿಕನ್ ಅಲ್ಲ ಕಣೋ, ಗ್ರೀನ್ ಲೀಫ್ ಚಿಕನ್. ಅವತ್ತಿನ ಚಿಲ್ಲಿ ಚಿಕನ್ ಗ್ರೀನ್ ಲೀಫ್ ಚಿಕನ್ ಅಂತ ಇದೀವಿ ನಾವು. ನಾನು ಅವೇ ಚಿಲ್ಲಿ ಚಿಕನ್ ಗ್ರೀನ್ ಲೀಫ್ ಚಿಕನ್ ಮಾಡಮ್. ಆಯ್ತು ಎಣ್ಣೆಗೆ ಈರುಳ್ಳಿ. ಅಮ್ಮ ಮಗಳ ಈ ಕಡೆ ಅಮ್ಮ ಮಗಳ ಕಬಾಬು. ನಾವು ಅಮ್ಮನ ಕೈ ಮೊಟ್ಟೆ ಹೊಡ್ಸಿದ್ವಿ. ಏನೋ ಬೆಳ್ಳ ಬದ್ರಿಗೆ ಎಲ್ಲ ಕಡೆ ಇಲ್ಲಿ ಕೈ ತೊಳ್ಕೊಂಡ ತಾಯಿ. ಗೈಸ್ ಇದೇ ಈರುಳ್ಳಿಗೆ ಚಿಕನ್ ಹಾಕ್ತವ್ರೆ. ಗೈಸ್ ಈರುಳ್ಳಿನ ಡೀಪ್ ಫ್ರೈ ಮಾಮೂಲಿ ಲೈಟಾಗಿ ಫ್ರೈ ಮಾಡಿ ಈರುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೊಂಡು ಚಿಕನ್ ಒಳಗೆ ಹಾಕೊಂಡವ್ರೆ ಎಣ್ಣೆ ಸರಿಯಾಗಿ. ಗೈಸ್ ದ ನೆಕ್ಸ್ಟ್ ವ್ಲಾಗ್ ಈಸ್ ಕಂಟಿನ್ಯೂಡ್ ಬೈ ಉಮಾದೇವಿ. ವಿ ಆರ್ ನಾವು ಸ್ವಲ್ಪ ಬಿಸಿ ಇದ್ದೀವಿ. ಸ್ಯಾಟರ್ಡೇ ಮೇಡಮ್ ಕ್ಯಾಮ್ರಾ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಇನ್ನು ಫುಲ್ ವಾಯ್ಸು ಇಲ್ಲ, ನೀನೇ ಮಾಡು. ಅವಳು ಎಲ್ಲ ಇದು ಹಾಕ್ತಿರ್ತಾಳೆ. ನಾನು ಹೋಗ್ಬೇಕಂದ್ರೆ ನನಗೆ ಕೆಲಸ ಏನು ಕೆಲಸ? ಕೈ ಫ್ರೀ ಇಲ್ಲ. ಆಗ ಒಂದೇನೋ ತಂದಿಕ್ಕೆ ನಿಂಗೆ ಕೊಡಬಿಡಿನೇ. ಗ್ರೀನ್ ಚಿಲ್ಲಿ ಹಾಕಿದ್ಲು. ತಿರ್ಸು ತಿರ್ಸಂಗೆ ಏನು ಗೊತ್ತಾ, ಅಣ್ಣ ಕಡೆ ಆಗ್ತದೆ. ಅಣ್ಣ ಎಷ್ಟು ಅಡಿಗೆ ಮಾಡಿಲ್ಲ ಉಪವಾಸದ. ನೀವು ಅಣ್ಣ ನೀವು ಕೇಳಿ ಬಾಡ್ಬೇಸಿಲ್ಲ ನಿನ್ಗೆ ಮಾಡ್ದ ಅಂತ ತೊಳ್ಕೊಂಬಂದ. ಇವಾಗ ನಿಂದೇನು ಕೆಲಸ ಇಲ್ಲ. ಕೂತು ಹೋಗಲಿ ಅಲ್ಲಿ ತಪ್ಪಲೇ ಇಲ್ವಾ ಕೊಟ್ರಿ ಮಲಿಕಬಿಡ್ಲ. ಇನ್ನೇನು ಮಾಡ್ತೀವ ಅಷ್ಟೇ ಕೆಲಸ ಅಲ್ಲಿ ಹಾಕ್ಬೇಕಾಯ್ತಾ ಅಮ್ಮ? ಕೊಕ್ಕೋ ಇದು ಹಾಕು. ಗೈಸ್ ನಾವು ಮನೆ ಅಡುಗೆ ಮನೆ ಚಿಕ್ಕದು ಗೈಸ್, ಚಿಕ್ಕಬಡೆ ಚಿಕ್ಕದು. ಅಷ್ಟು ಪುಡಿ ಹಾಕೊಂಡು ನನ್ನ ತಂಗಿ ಹೇಳಮ್ಮ ಅರ್ಶನ ಅಂತ. ಮತ್ತೆ ಅಷ್ಟು ಪುಡಿ ಇಂಗ್ಲೀಷ್ ಏನಂತಾರೆ ಹೇಳು? ಹಾಂ ಪರವಾಗಿಲ್ಲ ಕಣ್ರಿ, ಕಲ್ತವಳೆ. ಡಿಗ್ರಿ ಮಾಡಿದ್ದೀನಿ. ಡಿಗ್ರಿ ಫೋನ್ ಕ್ಯಾಮ್ರಾ ಮ್ಯಾನೇಜ್ ಹಿಡಿಯೋದು ಬಿಡ್ಬೋ ಅಲ್ಲಿ. ಅವ್ರಂದು ಏನು ಹೇಳಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಹೇಳ್ಬೇಕಲ್ಲ ಅಲ್ಲಿ. ಮಿಕ್ಸಿ ಕೊಡಮ್ಮ. ನೋಡಿ ಇಲ್ಲಿ 1 2 3 4 ಇರೋದೇ 3 ಅಡಿ ಅಡುಗೆ ಮನೆ. ಇದೇ ಮನೆ ಕಟ್ಸ್ಬೇಕಾದ್ರೆ ಒಂದು ರೂಮ್ ಅಷ್ಟು ಅಡುಗೆ ಮನೆ ಕಟ್ಸ್ತೀನಿ ನೋಡು. ಬರೀ ವೆಜ್ ಅಷ್ಟೇ, ನಾನ್ ವೆಜ್ ಎಲ್ಲ ಇಲ್ಲ. ಗ್ಯಾಸ್ ಮೇಲೆ ಇಕ್ಕಂಗಿಲ್ಲ. ಆಚೆ ಮನೆಯಿಂದ ಆಚೆ ಕಟ್ಸ್ತೀನಿ. ಅಣ್ಣರೆಲ್ಲ ಬಂದಾಗ ಅಲ್ಲೇ ಪೇಸೆಂಟ್ ತಿಂದೋಗೋದು. ಒಳಗೆ ಇಂಟ್ರೆನೇ ಇಲ್ಲ. ಇಲ್ಲ ನೋಡು. ಗ್ರೀನ್ ಚಿಲ್ಲಿಗೆ ರೆಡಿ ಮಾಡಂತಾಳೆ ಉಮಾದೇವಿಯವರು. ಅಷ್ಟು ಕೂಡ ಉಪ್ಪು ಹಾಕಿಕ್ಕೆ ಒಂದು ನಿಮಿಷ ಮುಚ್ಚಿಕ್ಕಿರಂತೆ ಗೈಸ್. ಆಮೇಲೆ ಏನಾಗಬೇಕು? ಜಾಲಿ ಪಟ ರುಚಿ ಗೈಸ್. ಮುಚ್ಚಿಬಿಡೋ ಗೈಸ್. ಇವಾಗ ಗೈಸ್ 1 ನಿಮಿಷ ಮುಚ್ಚಿ ಬೇಸನ್ನು ತೆಗೆದು ಆಚೆಗೆ ತಿರ್ಗಾ ಮಿಕ್ಸು. ಅಣ್ಣ ಏನು ಚಿಕನ್ ಹೇಳಿದ್ದೀನೋ? ಸೊಪ್ಪು ಚಿಕನ್, ಗ್ರೀನ್ ಲೀಫ್ ಚಿಕನ್, ಹಸಿರು ಎಲೆಗಳ ಚಿಕನ್. ಚಿಲ್ಲಿ ಚಿಕನ್ ಅಲ್ವಾ? ಚಿಲ್ಲಿ ಚಿಕನ್ ಅಲ್ಲ. ಅಯ್ಯೋ ಗೈಸ್, ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಕೊಂಡು ಮಾಡ್ತಾವ್ರೆ ಚಿಕನ್ನ. ಇದು ಟೊಮೆಟೊ. ವೆಜ್ ಕಮ್ ನಾನ್ ವೆಜ್ ಗೈಸ್. ಇದು ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿನ್ಬೋದು. ವಿಡಿಯೋ ಎಲ್ಲರೂ ನೋಡ್ರಿ. ನಾನ್ ವೆಜಿಟೇರಿಯನ್ಸ್ ಮಾತ್ರ ಮಾಡ್ಕೊಳ್ರಿ. ನೋಡೋದು ಈ ಟೇಸ್ಟ್ ಹೆಂಗಿರ್ತದೆ ಅಂತ ಗೊತ್ತಿಲ್ಲ.
ಮಾಡೋವೆಲ್ಲ ಚೆನ್ನಾಗಿರ್ತವೆ. ಏನು ಸಾಮಾನ್ಯ ಮನೋವೈದ್ಯರಲ್ಲ ಇವರು. ಟೊಮೆಟೊ ಹಣ್ಣು ಹಾಕೊಂಡು ಮಿಕ್ಸ್ ಮಾಡಿದ್ಮೇಲೆ 5 minutes close. 5 minutes ಕ್ಲೋಸಾ? ಸಾಕು 5 ನಿಮಿಷ. ಆಮೇಲೆ ನೀನು ಸ್ಕಿನ್ ಕೇರ್ ಅಂತ ಹೇಳ್ಬಿಡಿ ನಮ್ಮ ಜನಕ್ಕೆ. 10 ರೂಪಾಯಿ ಸಂತೂರ್ ಸೋಪ್, ನಮ್ಮ ಊರಲ್ಲಿ ಬರೋ ಬೋರ್ ನೀರು, 10 ರೂಪಾಯಿ ಫ್ಯಾರಿಂಗ್ ಲೋಲಿ, ಒಂದು ಪಾಂಡ್ಸ್ ಪೌಡ್ರು, ಒಂದು ಬ್ಲಾಕ್ ಕಲರ್ ಸ್ಟಿಕ್ಕರ್. ಅಷ್ಟೇನಾ? ಅಷ್ಟೇ. ಸುಳ್ಳು ಹೇಳ್ತಾಳೆ. ಅಷ್ಟೇ ಹಾಕೋದು. ವಾರಕ್ಕೆ ಕೆಲಸದಲ್ಲಿ ಕಡಲೆ ಸಿಟ್ಟಾಗಿ ಮಗ ತೊಳಿತೀನಿ ಅಷ್ಟೇ. ಡಿಟೇನು ಅಷ್ಟೇ. ಅಷ್ಟೇ ಗೈಸ್. ಸ್ಕಿನ್ ಕೇರಿಂಗ್ ಏನಿಲ್ಲ, ಇನ್ನೇನು ತೋರಿಸ್ತಿರೋ ಏನು ಮೇಂಟೈನ್ ಮಾಡಲ್ಲ. ಅದಕ್ಕೆ ನೋಡಿ ಮಕ್ಕ ಒಂದು ಕೈ ಒಂದು ಕಲರ್ ಅದಿ. ನನ್ನಷ್ಟು ಕಲರ್ಗಳು ಬೇಜಾರು ನೀರು ಕುಡಿಬೇಕು. ಇಡೀ ಕೈ ಫೀಡಿ ನೋಡಿ ಮರಿ, ನೋಡ್ ಮರಿ, ನೋಡಪ್ಪಿ ಇಲ್ಲಿ ಅದೊಂದು ಬಿಸ್ಲಾಗ ಕೆಲಸ ಮಾಡ್ದಂಗ. ಅದೇ ಯಾಕೆ ಅದು ಹೊಲ್ದ ಕೆಲಸ ಮಾಡಲ್ವಾ? ಇನ್ನೊಂದು ವಾರ ಇರತ್ತೆ, ಇನ್ನೊಂದು ವಾರ 15 ಸೇರಿ ಕೆಲಸ ಮಾಡೋಣ. ಆಮೇಲೆ ಸಾಕಾಗೋದಿ ನೀನು. ನೋಡ್ತೀನಿ ಎಲ್ಲ ಬೆಳಗೈತಿ ಅಂತ. ನೋಡೋಣ. ಇದರಲ್ಲಿ ಯಪ್ಪ ಕೇಸ್ ಹಾಕ್ತೀನಿ ನಿನ್ ಮೇಲೆ. ಕಲರ್ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದೀಯಾ? ನೋಡೋಣ ಮನೇಲಿ ಕಲರ್ ಡಿಸ್ಕ್ರಿಮಿನೇಷನ್ ಮಾಡ್ತಾಳಣ್ಣ. ನಾನು ಕಪ್ಪಿದ್ದೀನಿ, ನಾನು ಬ್ರೌನಿ. ನಾನು ಬ್ರೌನಿ. ನಾನು ಹುಡುಗಿರು ಚಿಕ್ಕ ವಯಸ್ಸಾಗ ಕರಿಗಿರೋದು, ಆಮೇಲೆ ಆಡು ಮುಳು ಹಾಕೊಂಡು ಮೆತ್ಕೊಂಡ್ಬಿಟ್ಟು ಬೆಳಗಾಗ್ತವೆ. ನಾನೇನು ಮೆತ್ಕೊಂಡಿಲ್ಲ. ಇದರಲ್ಲಿ ನೆಕ್ಸ್ಟ್ ಇದ್ರಲ್ಲಿ ಬೇಯಿಸ್ಕೊಂಡಿರೋ ಪಾಲಕ್ಕು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಇಷ್ಟು ಶುಂಠಿ, 1-2 ಕಡಿ ಕೊತ್ತಂಬರಿ ಸೊಪ್ಪು, ಇಷ್ಟು ರುಬ್ಕೊಂಬರೋದು. ಗೈಸ್ 1 ಕಟ್ ಪಾಲಕ್ ಸೊಪ್ಪು ಐತೆ. ರುಬ್ಕೊಂಬರಪ್ಪ ರಾಜ. ನೀನ್ ನನಗೆ ಅವನಿಗೆ ನೀರಕ್ಕ ಜಾಸ್ತಿ ಬೇಡ, ಸ್ವಲ್ಪ ಲಘು ಲಘು ಅಡ್ರ ಬಡ್ರ ರುಬ್ಬಕ್ಕೆ ಅಡ್ರ ಬಡ್ರ ರುಬ್ಕೊಂಬ ಅಂತ. ಯಾವ್ದ್ರೆ ನಿಮ್ದು ಅಡ್ರ ಬಡ್ರ ರುಬ್ಕೊಂಬರತ್ತೆ ಇವಾಗ. ಒಳ್ಳೆ ಕತೆ. ಒಂದು ದೊಡ್ಡ ಹಿಡಿಯಿಂದ ಪುದೀನ ಹಾಕಿ ಸಾವಿರ ಜನ ಬೇಜಾನೆ ಇದೆ. ರುಬ್ಕೊಂಬಂದಿಲ್ಲ ಇವಾಗ ರುಬ್ಕೊಂಬಂದು ಹಾಕಲ್ಲ. ಇನ್ಯಾವ ಮತ್ತೀಗ ಆಮೇಲೆ ಮೊಸರು ಬೇಗ ಹಾಕೋದಾ? ಮೊಸರು ಹಾಕ್ತೀನಿ. ಇವಾಗ ಪುದೀನ ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮತ್ತೆ ಬೇಯಿಸ್ಬಿಡ್ತೀನಿ. ಲೈಕ್ ಅವರು ಶಾರ್ಟ್ ಬ್ರೇಕ್ ತಗೊಂಡವ್ರು ಚಪಾತಿ ಕಾಸಕ್ಕೆ. ಕೊಡಮ್ಮ ಇದು ಮೊಸರು ಇಷ್ಟೇನಾ? ನೀರು ಹಾಕೊಂಡು ನೋಡಿ ಮಿಕ್ಸ್ ಮಾಡಿ ಹೇಳ್ತೀನಿ. ಬೆಳಿಗ್ಗೆ ತಂದಿತ್ತಲ್ಲ ಅದೇನು ಮಾಡಿದ್ರಿ? ಮೊಸರು ಬಜ್ಜಿ ಮಾಡಿರ್ಲಿವಾ? ಎಲ್ಲಿ ಮೊಸರು? ತೈರನ್ನು ಮೊಸರು ಅನ್ನೋದು ಜಾಸ್ತಿ ಹೇಳ್ತಾರಲ್ಲ ತೈರು. ಹಿಂದಿಲಿ ತೈರು ಅಂತ ಹೇಳೋದು. ತಾತಪ್ಪ ತೈರು ಅಂತಾರಲ್ಲ ಹಿಂದಿಯಲ್ಲಿ ತೈರೇ ಅನ್ನೋದು. ಈ ಸಾರು ತಿನ್ನೋದು ಏನ್ ತಿನ್ನೋಣ ಅಂತಿ ಇಲ್ಲ. ಹತ್ರ ಬಾಗ ಶುರು ಬೇರೆ ಥರ ಟ್ರೈ ಮಾಡಿ. ಅದು ನೆಕ್ಸ್ಟ್ ಯಾವ ವಿಡಿಯೋ ಮಾಡಿ ಹಂಗಾರೆ ಡಿಫ್ರೆಂಟ್ ಸಾಂಬಾರ್ ಟ್ರೈ ಮಾಡೋರು ಬಯಸಿ ನಾಟಿ ಸ್ಟೈಲ್ ಅಂತ ಬಟ್ಟೆ ಪಡೆಯೋದು ನೋಡೋಣ. ಮೊಸರು ಪುದೀನ ಹಾಕಿ ಏನೋ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು 2 ಮಿನಿಟ್ಸ್ ಅದನ್ನ ಬೇಗ ಬಿಟ್ಬಿಡೋಣ. ಸರಿ ಕಣ್ರಿ ಆಯ್ತು. ನೀನು ಚಪಾತಿ ಕಸ್ಕೊಂಡು ಗಟ್ಟಿ ಮಾಡ್ತಾವ ಅಮ್ಮ. ಅಮ್ಮಂಗೆ ಚಪಾತಿ ಬೇಕಣ್ಣ. ಅಮ್ಮಂಗೆ ಚಪಾತಿ ನಾನು ಹೆಂಗ್ ಮಾಡಿದ್ದೆ? ಈ ಮೂಲೆ ಮೂಲೆ ನಾನು ಮೊನ್ನೆ ಮಾಡಿದೆ ಮೆತ್ತಗಿದ್ದು ಯಪ್ಪ ಹಂಗಲ್ಲ. ಆಮೇಲೆ ಇವಪ್ಪ ಇದೆಯೋ ಚಪಾತಿ ಹೆಂಗೆ ಸಿಗ್ತದೆ, ಹೆಂಗೆ ಅರ್ದ್ರೆ ಹೆಂಗೆ ಬರ್ತದೆ ಹಂಗೆ ಹಂಗಲ್ಲಮ್ಮ. ಫೋಲ್ಡ್ ಮಾಡ್ತಾರೆ ಗೊತ್ತಾ, ಎಣ್ಣೆ ಹಚ್ಚಿ. ಈಗ ಒಂದ್ ಚಪಾತಿನ ಒತ್ಬಿಟ್ಟು ಹಿಂಗೆ ಟ್ರಯಾಂಗಲ್ ಅಲ್ಲಿ ಫೋಲ್ಡ್ ಮಾಡಲ್ವಾ? ಗೊತ್ತಿಲ್ಲ. ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಅದೇ ಹೇಳಿದ್ದೀನಿ. ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕೋದು ಇವಾಗ. ಮೆಂತ್ಯ ಸೊಪ್ಪನ್ನ ಎಣ್ಣೆಲಿ ಕರ್ಕೊಂಡು ಮಡಗಿದ್ರು. ಅಂದರೆ ಡೀಪ್ ಫ್ರೈ ಇಲ್ಲ, ಎಣ್ಣೆಗೆ ಹುರಿದಿದ್ದೀವಿ ಅಷ್ಟೇ. ಏನು ಹೋಗೋವರೆಗೂ. ಇವಾಗ ಇದು ಪಾಲಕ್ ಸೊಪ್ಪು, ಇದು ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ. ನೋಡೋದು ಬೆಳ್ಳುಳ್ಳಿ ಸಣ್ಣಗಿದೆ. ಬೆಳ್ಳುಳ್ಳಿ ನೋಡಿದಾಗ ಇವಾಗ 100 ರೂಪಾಯಿ ಮೌ ಅವು ಏನೋ ಇಸ್ಕೊಂಡು ಹೋಗ್ಬಿಡ್ತು. ಏನೋ ಡಾಬಾ ಸ್ಮೆಲ್ಲು. ಗೈಸ್ ಒಂದು ಚೂರು ಕಲರ್ ಆಗಿಲ್ಲ, ನ್ಯಾಚುರಲ್ ಕಲರ್ ಚೇಂಜ್ ಆಗೈತೆ ನೋಡ್ರಿ. ಗ್ರೀನ್ ಪೀಸ್ ಚಿಕನ್ ಅಂತೆ. ನಾವು ಒಂದು ಒಳ್ಳೆ ರೆಸ್ಟೋರೆಂಟ್ ಇಟ್ಬಿಟ್ರೆ ಏನು ಲಾಸ್ ಇಲ್ಲ ನಾವು.
ನೀನು ಮಡಿಕಂಡು ಏರಣ ಮಶಪ್ಪ ಆಯ್ತಲ್ಲ ಎಲ್ಲ ಅಯ್ಯಯ್ಯೋ ನೋಡ್ಬಲ್ಲಿ ಮಶಪ್ ಮಾಡೋರಲ್ಲ ಪ್ರೀತಿ ಅಂತೆ ತಿಂದಂಗೆ ಮೊದಲನೇ ಈಚೆಗೆ ಮುಟ್ಟಿ ಚೆನ್ನಾಗಿದಪ್ಪ ಆಗಿದ್ದಿ ಮೊದಲ ನೀರಂಗೆ ಈಚೆಗೆ ವಾರಕ್ಕೊಂದ್ಸಲ ನಮ್ಮ ಅಣ್ಣ ಬಿಸಿಲ್ಲ ಇದಾಯ್ತಾ ಇದಾಗ್ಬಿಟ್ಟು ಒಂದು 5 ಮಿನಿಟ್ಸು ಅಷ್ಟೇ ಬೇಯಿಸ್ಬಿಡಾಯ್ತಾ ಇಲ್ಲ ಇನ್ನು ಪೌಡರ್ ಏನು ಆ್ಯಡ್ ಮಾಡಿಲ್ಲ ಅದಕ್ಕೆ ಏನು ಪೌಡರ್ ಹಾಕಿಲ್ಲ ಏನು ಪೌಡರ್ ಹಾಕಿಲ್ಲ ಇವಾಗ ಮಸಾಲೆ ರುಬ್ಬಿರೋದು ಮಾತ್ರ ಆ ರುಬ್ಬಿರೋ ಮಸಾಲೆ ಜೊತೆ ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಲಿ ತೊಳೆದ್ಬಿಟ್ಟು ಎಲ್ಲ ಪೂರ್ತಿ ಹಾಕೊಡ್ದವ ಹಂಗೇನೆ ಅದು ಸಾಂಬಾರ್ಗೆ ಹಾಕೋಣ ಆಮೇಲೆ ವಾಶ್ ಮಾಡ ನೀರಾಗುತ್ತೆ ಇಲ್ಲಾಂದ್ರೆ ಇದು ಕೈ ಹೌದಾ ನೋಡ್ರಿ ಬೇಜಿ ಮತ್ತೀಗ ಬೈಲಿ ಅಪ್ಪ ನಾನು ಶೆಂಟಿಗೆಲ್ಲ ಎಣ್ಣೆ ಪಣ್ಣೆ ಎಲ್ಲ ಮೆತ್ತಿಕ್ಕಿದ್ದೀನಿ ಎಲ್ಲಿ ನೋಡಲ್ಲಿ ಅಡುಗೆ ಮಾಡೋದು ಮಾಡ್ತಿ ಎಲ್ಲ ಅಂಟ್ಕೊಂಡು ಅಂಗಡಿ ಎಲ್ಲ ಅಂಟ್ಕೊಂಡು ಅಂಗಡಿ ಮಾಡ್ಬಿಡ್ತೀಯ ಹಂಗೆ ಮಾಡೋರು ಮಾಡ್ತಾರೆ ಕಣ್ರಿ ಹಿಂಗೆ ಮಾಡೋದು ಬರಲ್ಲ ಅಷ್ಟೇ ಏನಮ್ಮ ಅಣ್ಣ ಅಡುಗೆ ಮಾಡ್ಬೇಕ್ರಿ ಎಲ್ಲ ಅಂಟ್ಕೊಂಬಿಡಲ್ವಾ ಸರಿಯಾಗಿರ್ಬೇಕು ಏನು ಅಡುಗೆ ಮನೆನಾ ಇಷ್ಟಿಷ್ಟೇ ಐತಿ ಒಬ್ಬರು ನಿಲ್ಲಕ್ಕಾಗ್ತಾ ಇಲ್ಲ ಅಲ್ಲಿ ಹಾಂ ಹೊಡೆದಾಗೆ ಇತ್ತು ಏನು ಮಾಡೋಣಪ್ಪ ಅವ್ರಿಗೆ ಕಟ್ಸೋಂತ ಅವ್ರಿಗೇನು ಹೇಳೋದು ನೀ ಹೇಳ್ಬೇಕು ನೀರು ಕೊಟ್ಟ ಅವ್ರು ಕಟ್ಸ್ಬೇಕು ಯಾಕಲ್ಲ ಶಿಶ ಊಟ ಏನೋ ಆಗಳ ಯಾಕಲ್ಲ ಭಾನುವಾರಲ್ಲಿ ಉಳಿಸಾರನ್ನ ಅಂತಿ ನೆಕ್ಸ್ಟ್ ಧನಿಯಾ ಪುಡಿ 1 ಸ್ಪೂನು ನೆಕ್ಸ್ಟ್ ಚಿಕನ್ ಮಸಾಲ ಒಂದು ಪ್ಯಾಕೆಟ್ 10 ರೂಪಾಯಿ ಪೂರ್ತಿ 10 ರೂಪಾಯಿ ಪ್ಯಾಕೆಟ್ ಪೂರ್ತಿನ ಅರ್ಧನ ಅರ್ಧ ಪ್ಯಾಕೆಟ್ ಗೈಸ್ ಅಪ್ಪ ಅಮ್ಮ ಗ್ಯಾಸ್ ಮಾಡಿ ಹೆಂಗೆ ಮಾಡಿದ್ವಿ ನಾವು ಗೈಸ್ ಅದೊಂದೇ ಸ್ವಿಚ್ ಹೋಗಿದ್ದಲ್ಲ ಆ ಸ್ವಿಚ್ ಚೇಂಜ್ ಮಾಡಿಸ್ತು ಅಂತ ಹೋಗಿದ್ದೆ ಅವರು ಗ್ಯಾಸ್ ಸ್ಟವ್ ಚೇಂಜ್ ಮಾಡ್ಕೊಟ್ಬಿಟ್ರು ಹೊಸದೇ ಕೊಟ್ಬಿಟ್ರು ಅದನ್ನ ಹಳೆ ಇಟ್ಕೊಂಡು ಹಾಕೊಂಡ್ರು ಹೊಸ ಕೊಟ್ಟರು ನೀವು ಸ್ವಿಚ್ ಹೋಗಿತ್ತು ವಾರಂಟಿ ಕ್ಲೈಮ್ ಮಾಡಿದೆ ಅದ್ರ ಬದಲು ಹೊಸ ಸ್ಟವ್ ಕೊಟ್ಬಿಟ್ರು ರಿಪ್ಲೇಸ್ಮೆಂಟೇ ಮಾಡಾಕ್ಬಿಟ್ರು ಆಗ ಸೂಪರ್ ಆಗಿ ಟೇಸ್ಟ್ ಮಾಡ್ತಾ ಇದ್ದೆ ನಾನು ನೀನು ಮಾಡ್ಕೊಂಡು ಮನೆಯಲ್ಲಿ ಫಿದಾಗೋತಾರೆಲ್ಲ ಇವು ಅಣ್ಣ ಕರ್ಕೊಂಡು ಒಂದು ವಾರ ಬಳಿಕಡೆ ಇಲ್ಲಿ ಚಪಾತಿ ಸೂಪರ್ ಆಗಿರುತ್ತೆ ಚಪಾತಿ ಮಾಡಿಸ್ತಾ ಇದೀವಿ ಇದಕ್ಕಂತಾನೆ ಟೇಸ್ಟ್ ಒಂದು ಸಕಾಲ ನಾಳೆ ತಿನ್ನೋದೇ ನಾನು ಸೈಡ್ ಹಾಕೊಂಡು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ರಿ ಸರಿ ಆಯ್ತದಮ್ಮ ಲೇಟ್ ಆಯ್ತಾ ಊಟಕ್ಕೆ 9 ಗಂಟೆ ಲೇಟಾ ಬರೀ ಅರುಣವ್ರೆ ಬನ್ನಿ ಅಲ್ಲ ಅವ್ರಿಗೆ ಏನಾರ ಆಸ್ತಿ ಕುಂದಿಸ್ತೀಯ ಇನ್ನೊಂದು ಇತರ ರಾಮ ಜಾಪೈ ಗೈಸ್ ಇವತ್ತಿನ ಊಟ ಚಪಾತಿ ಕಬಾಬು ಅದು ಇವು ಸ್ಪೆಷಲ್ಲು ಚಿಲ್ಲಿ ಚಿಕನ್ ಏನು ಚಿಕನ್ ಅಣ್ಣ ಅದು ಗ್ರೀನ್ ಲೀಫ್ ಚಿಕನ್ ಅಂತೆ ಇದು ಮೊಟ್ಟೆ ಕೋಳಿ ಸಾರು ನೋಡಂದ್ರಿ ಟೇಸ್ಟ್ ಹೇಳ್ಸೋಣ ಮೊಟ್ಟೆ ಕೋಳಿದು ಏನೋ ಸ್ಪೆಷಲ್ ಮಾಡ್ಸೋರಿ ಹೆಂಗೆ ಗೊತ್ತಾ ಅದೇನಪ್ಪ ಅಂದ್ರೆ ನಾಟಿ ಸ್ಟೈಲ್ ಅಂತೆ ನಾಟಿ ಸ್ಟೈಲು ಸಾಂಬಾರು ಅಂತೆ ಬರೀ ನೀನು ಜಾಗ ಇಲ್ಲ ಆ ಕಡೆ ಹೋಗಿ ನೀನಲ್ಲಿ ಎಲ್ಲಿ ಇಲ್ಲಿ ಬಾರಪ್ಪ ನೀನು ಏ ಅಲ್ಲಿ ಹೋಗಪ್ಪ ಹೋಗಪ್ಪ ಏನು ನಾಚಿಕೆ ಅದ ಅಡಿಗೆ ಮಾಡ್ಕೊಳಕ್ಕೆ ಏ ಅಲ್ಲೋ ಕುತ್ಕೊಳಪ್ಪ ನೀನೇ ನಿಂಗಾಡ್ತೀರಿ ಓಡಾಡ್ತಾ ಹೋಗ್ಬಿಡುವ ಬ್ಯಾಡ ಇಲ್ಲಿ ಯಾರು ಓಡಾಡಲ್ಲ ಹಾಕಿ ಕಾಳಲ್ಲ ಅಲ್ಲೋಣ ಒಂಬನ ತಾಯಿಯಲ್ಲಿ ಕೂತ್ಕೋತಾಳಂತಾನ ಹಾಂ ಬಿಡು ನೀನು ಬಾರಮ್ಮ ಅಮ್ಮ ಇಷ್ಟತಿ ಕೈ ಹಂಗೆ ಅಮ್ಮಂಗೂ ತಟ್ಟೆ ಸೇರಿ ಸಿಕ್ಬಿಟ್ಟು ಎಲ್ಲರೂ ಇಕ್ಬಿಡು ಒಂದು ದಿವಸ ಕುತ್ಕೊಂಡ್ಬಿಟ್ರೆ ಅಷ್ಟೇ ಅಲ್ವಣ ಅವ್ರು ಇಲ್ಲಿ ಮುದ್ದೆ ಯಾವ ಮುದ್ದೆನೂ ಮಾಡಲ್ಲ ನೀನು ಇಲ್ಲಿ ಬಾ ಅಲ್ಲೋಗಮ್ಮ ನೀನು ನೀನು ಉಣ್ಣಪ್ಪ ಸರಿ ಅಯ್ಯೋ ಅದೇನದು ಸಾಕಮ್ಮ ಆಮೇಲೆ ಹಾಕೋತಿನ್ಬೇಕಮ್ಮ ಗ್ರೀನ್ ಲೀಫ್ ಚಿಕನ್ ಹಾಕೋ ಕರ್ಗಾಬಿಡೋದು ಹೋಗಿ ಯಾಕಣ್ಣ ಕರ್ಗಾಗದೆ ಅದು ಕಲರ್ ಹಂಗೆ ಬರುತ್ತೆ ಸಾಫ್ಟ್ ಇರುತ್ತಲ್ಲ ಬೇಕಂದ್ರೆ ಹಾಕು ಚಪಾತಿ ಸೂಪರ್ ಆಗಿದ್ದು ಯಾವ ವಿಜಯ್ ಪ್ರಾಣ ಇದು ಬಿರಿಯಾನಿ ಹಾಕ್ತಾರಂತೆ ಗಾಯ್ತು ಪೂರ ಬಿರಿಯಾನಿ ನಮ್ಮ ಕಡೆ ಮೊಟ್ಟೆ ಕೊಡ್ತಾರಲ್ಲ ನಿಮ್ಮ ಕಡೆ ಮೊಟ್ಟೆ ಜಮಾನ್ದಲ್ಲೇ ಕೊಡ್ತಾರ ಅಲ್ಲಿ ಹೌದಾ ನಮ್ಮ ಬ್ಯಾಚಿಂದ ಮೊಟ್ಟೆ ಅಲ್ಲಿ ತಮಿಳ್ನಾಡಲ್ಲಿ ಮೊಟ್ಟೆ ಜೈಲಲಿತಾ ಏನು ಸ್ಟಾರ್ಟ್ ಮಾಡಿದಲ್ಲ ಹಾಂ ಇವಾಗ ಅವ್ರ ರಮೇಶ್ ಮತ್ತೆ ಇರೋದು ಬರೀ ಬಿರಿಯಾನಿ ಹಾಕ್ತಾರೆ ಪೀಸ್ ಆಯ್ತದೆ ಇರೋದ್ರಾಗೆ ಥ್ಯಾಂಕ್ ಯು ಸೊ ಮಚ್ ಸಾರು ಮಾಡ್ಕೊಟ್ಟಿದ್ದೆ ಸೂಪರ್ ಸಾರು ನೀನೇ ಮಾಡ್ತೀನಿ ನೋಡು ಮೊಟ್ಟೆ ಕೋಳಿ ಸಾರು ಚೆನ್ನಾಗಿ ಡಿಫ್ರೆಂಟಾಗಿ ಟ್ರೈ ಮಾಡೋರೆ ಚೆನ್ನಾಗಿದೆ ಮಾಡ್ಕೊಡ್ರಿ ನಿಮ್ಮ ಮನೆಗೆ ಒಂದ್ಸಲಿ
ನಿಮ್ಮ ಮನೆ ಮೊಟ್ಟೆ ಹೊಳಿ ತರೋದಿಲ್ಲ ಅಲ್ವಾ? ತಗೋಬರ್ತೀವಿ. ತಗೋತೀರಾ? ಹ್ಞೂ ಎಷ್ಟು ಚೆನ್ನಾಗೈತೆ ಒಂದ್ಸಲಿ ನಿಮ್ಮ ಚಾನಲ್ ಮಾಡಿಕೊಟ್ರಿ ಒಂದ್ಸಲಿ ಹಂಗಾರೆ ನೆಕ್ಸ್ಟ್ ಭಾನುವಾರ. ಗಾಯ್ಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಂಥ ಸಮಯ. ಎಲ್ಲ ಊಟ ಮಾಡ್ಕೊಂಡು ನಾವು ಒಂದೂವರೆ ಕಿಲೋಮೀಟ್ರ್ ವಾಕಿಂಗ್ ಹೋಯ್ದು. ಲಾಸ್ಟ್ ವ್ಲಾಗಲ್ಲಿ ನಾಗೇಶ್ ಅಣ್ಣ ಅವ್ರನ್ನ ನೋಡ್ತಾ ಇರ್ತೀರಾ. ಇನ್ನು ಕೈ ಸಿಗಲ್ಲ. ಏನು ಮಾಡ್ತಾರೆ ನೀವು ಹಿಂಗೆ ಗೊತ್ತಾಗ ಅಂತವ್ರಿ ಯಾಕೆ ಇನ್ನೂ ಬಂದಿಲ್ಲ ಊಟ ಮಾಡಿ ಇನ್ನೂ ಡೈಜೆಷನ್ ಮಾಡ್ಕೊಂಡಿಲ್ವಾ? ನಾವು ಹೊಸಳ್ಳಿ ಕ್ರಾಸು ಅವ್ನಿಗೆ ಗೊತ್ತಾಗಪ್ಪ ನಾ ಕೊಟ್ಬಿಡಮ್ಮ, ಇಲ್ಲಾಂದ್ರೆ ಅಲ್ಲಿ ಎದ್ದೋಕಂದ್ರೆ ಒಳಗೆ ಊಟ ಉಂಡ ಚೆನ್ನಾಗಿತ್ತಾ? ಕಡಿಮೆ ಐತಿನಮ್ಮ, ಚೆನ್ನಾಗಿರ್ತದೆ. ಕೋಳಿ ಒಳಗೆ ಹೋಯ್ತಲ್ಲ. ಚೆನ್ನಾಗಿತ್ತಾ? ರಿವ್ಯೂ ಕೊಟ್ಟ ಹೇಳ್ದವ್ರಿಗೆ ಕ್ರೆಡಿಟ್ಸ್ ಕೊಟ್ಟ ಅಡುಗೆ ಮಾಡಿದ್ದಕ್ಕೆ. ಬಾಳ ಅಂತ ತಗೋಬೇಕು ತಂಬರ್ಲ ಮಂಚ ತಾತಾನ ಏಯ್ ಅಡುಗೆ ಮಾಡಿ ಕ್ರೆಡಿಟ್ಸ್ ಕೇಳೋಣ ಹೇಳಮ್ಮ. ತೂ ಚೆನ್ನಾಗಿಲ್ಲ. ಅಯ್ಯೋ ಅಲ್ಲೋಣ ಒಂದೇ ಸರಿ ಇಟ್ಬಿಡ್ತಲ್ಲ ಏನಮ್ಮ ಹಿಂಗೆ ಅಂದ್ಬಿಟ್ಟೆ. ತಾಯಿ ಹೆಂಗಿತ್ತೆ ಊಟ? ಇವತ್ತಿದೆಯಲ್ಲ ನಮ್ಮನ್ನ ಬಿಟ್ಟು 3 ತಿಂಗಳು ಇದೆ ಗಾಯಿಸಿ ಬಣ್ಣಗಳಿಗೆ ಹೈದರಾಬಾದ್ ಮಾತಾಡ್ರೆ ತಿಂಗಳು ಬಿಟ್ಟು ಹೋತಿಯಲ್ಲ ಕೆಲ್ಸದ ಮೇಲೆ ಈ ಸಾರಿ ಮಾಡಿದ್ರೆ ನಿಮ್ಗೆ ಹೆಣ್ಣು ಹತ್ಲಿಲ್ಲ. ನಾನಾ ಕರೆಕ್ಟಾಗಿ ಹೇಳು. ನಾನಾ ಕರೆಕ್ಟಾಗಿ ಹೇಳು. ಇಬ್ರು ಸೇರ್ಕೊಂಡೇ ಮಾಡಿದ್ದು ನಾನು. ಊಟ ಹೆಂಗಿತ್ತು? ಊಟ ಹೆಂಗಿತ್ತು? ನಾಳೆಯಿಂದ 3 ದಿವಸ ನಾಳೆಯಿಂದ 3 ತಿಂಗಳು ಹೈದರಾಬಾದ್ ಹೋದವ್ರೆ ನೋಡ್ಕೊಂಡ್ಬಿಟ್ರಿ ಮಗನ. ಫ್ರಿಜ್ಜಲ್ಲಿ ಇಕ್ಕು, ನಾಳೆ ಸಾಯಂಕಾಲ ತಿನ್ಬೋದಲ್ಲ. ನಾಳೆ ಸಾಯಂಕಾಲ ಕೆಲ್ರಿ ನಾಡಿದ್ದು ಮಂಗಳವಾರ ಅಷ್ಟೇ. ವೀಡಿಯೋ ಕಾಲ ಅಣ್ಣ ಕ್ಯಾಮ್ರಾ ನೋಡಿದ್ ಹೆಂಗ ಬಂದಿದ್ದು? ಸಾಕು, ನಾನು ಅಂತ ಐಡೆಂಟಿಫೈ ಆದ್ರೆ ಸಾಕು. ಇನ್ನು 3 ತಿಂಗಳ ತನಕ ಅಲ್ಲೇ ಇರ್ತೀನಿ ನೀವು. ಹಂಗೈತೆ. ಇಲ್ಲ ಕಣಮ್ಮ, ಚಾನ್ಸ್ ಏನಾದ್ರು ಸಿಕ್ಕರೆ ಬರ್ಬೋದು. ಮೂಮೆಂಟ್ ಅದೇ ಜಾಸ್ತಿ ಮಾಡ್ತಾರ ಇಲ್ಲ ಅಂತಂದ್ರೆ ಫಿಕ್ಸ್ 3 ತಿಂಗಳು ಗೈಸ್. 3 ತಿಂಗಳು ಸಿಗಲ್ಲ ಗೈಸ್. ಅಣ್ಣ ಮಕ್ಕ ನೋಡ್ಕೊಂಡ್ಬಿಡ್ರಿ. ಹೋಗಲ್ಲ ಹೋಗು, ನಮ್ಮ ಜನ ನೋಡ್ತಾ ಇರ್ತಾರೆ. ಎಲ್ಲಾರು ನೋಡ್ತಾರೆ. ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಹಾಯ್ ಗೈಸ್, ನಾನು ಇಲ್ಲಿ ಹೈದರಾಬಾದ್ ಮೇಲೆ ಇದ್ದೀನಿ. ಏವಂಡಿ ಎಪ್ಪಡುಂಡಿ ಭೋಜನ ಆಯಿಂದ ನಲ್ಲ ಇರ್ಕಂಗ ತಮಿಳದು, ತೆಲುಗು ಮಾತಾಡೋದು. ಗೈಸ್ ಅಷ್ಟೇ ಈ ವ್ಲಾಗಲ್ಲಿ ಇದೆ. ಏನು ಮಾಡೋಣ, ಲಾಸ್ಟ್ ವ್ಲಾಗು. ಇನ್ನು ನಾಗೇಶ್ ಅಣ್ಣರು ಒಂದು 3 ತಿಂಗಳು ಬರಲ್ಲ. ಆದರೆ ಇಲ್ಲಾಂದರೆ ಒಂದು ವಾರದಾಗೆ ಸಿಗ್ತಾರೆ. ತಲೆ ಕಟ್ತದ 3 ತಿಂಗಳು ಬರಲಿಲ್ಲ ಅದಕ್ಕೆ. ಒಳಬಿಟ್ಟು ನೀನು ಅಡುಗೆ ಹೈದರಾಬಾದ್ಗೆ ಅಣ್ಣ ಜೊತೆ ಅಡುಗೆ ಮಾಡಿ ಮಗನ ನಡಿ ಅಡ್ಗೆ ಮಾಡಿಕ್ತೀನಿ ನಡಿ. ನಾನು ಹಿಂಗೆ ಮಾಡಿಕ್ಕೆ ಹಾಪಿಸ್ಕೊತೀನಿ, ಮತ್ತೆ ಬಂದು ನೀವೇ ಅಡ್ಗೆ ಮಾಡ್ಕೊಂಡು ನೋಡ್ಬೇಕಾ? ಹೌದಾ? ಒಂದೇ ರೂಮಲ್ಲೇ ಎಲ್ಲ ಹೋಗ್ತಾ ಇದ್ದೀನಿ ಗೈಸ್. ಬಂದರೆ ಒಂದು ವಾರದಲ್ಲಿ ಬರ್ತೀನಿ, ಇಲ್ಲಾಂದರೆ 3 months ಪೋಯ. ನೋಡೋಣ, ಭಗವಂತನ ಇಚ್ಛೆ ಎಲ್ಲ ಹೆಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ. ಊರು ಸುತ್ತಿಸ್ತಾಳೆ ಕಾಸಿದ ತಾಯಿ. ಗೈಸ್ ನಾನು ಮುಂಬೈಯಲ್ಲಿ ಮಾಡಿದೆ, ಡೆಲ್ಲಿಲಿ ಮಾಡಿದೆ, ಆಮೇಲೆ ಚೆನ್ನೈಯಲ್ಲಿ ಮಾಡಿದೆ, ಆಮೇಲೆ ಕೇರಳದಲ್ಲಿ ಮಾಡಿದೆ, ಡೆಲ್ಲಿ ಅಂತೂ ಬಿಡು 4 ವರ್ಷ 3 ವರ್ಷ ತುಂಬ 4 ವರ್ಷಕ್ಕೆ ಬಂದಿರೋದು ವಾಪಸ್ಸು. ಗೈಸ್ ಎಫೆಕ್ಟ್ ಆಫ್ ಮಲ್ಟಿನ್ಯಾಷನಲ್ ಕಂಪ್ನಿ. ನಿಮ್ಮ MNC ಇದೆ ನಿಮ್ಮದು? MNCಗೆ ಬರ್ತದೆ. ಹೌದು, ನಾಳೆ ಸಾಯಂಕಾಲ ಎಷ್ಟು ಓದ್ತಾ ಇರ್ತೀರಲ್ವಾ? ಅಂದವೇ ಎಷ್ಟು ಗಂಟೆ ಟ್ರೈನ್ ಇರೋದು? 8 o'clock. ಎಷ್ಟು 8 ಗಂಟೆ ಟ್ರೈನ್ ಅಂತ ಅರ್ಧ ಹೊಟ್ಟೋಗ್ಬಿಡ್ತೀರ ಅನಿಸ್ತದೆ ನಂಗೆ ಹೋಗುವಾಗ. ನಿಮ್ಮ ಮನೆಯವ್ರು ನೋಡ್ಕೊಂಡು ನಮ್ದು ಹೆಂಗೆ ಬಿಟ್ಟಾಕು. ನಮ್ಮ ಮನೆಯವ್ರು ಪಾಪ ನಮಗೂ ಫೀಲ್ ಆಗ್ತೈತೆ. ನಮ್ಗಿನ ಜಾಸ್ತಿ ನಿಮ್ಮ ಮನೆಯವ್ರಿಗೆ. ವಾರದಲ್ಲಿ 2 ದಿವಸ ನಮ್ಮ ಮನೆಗೆ ಇರಿವೆ, ಇನ್ನು 4 ದಿವಸ ಅಲ್ಲೇ. ಏನಂದರು ಯಾವಾಗ್ಲೂ ಏನ್ ಅಲ್ಲೇ ಗೊತ್ತಿಯಾ? ತವ್ರ ಮನೆ ನೆನ್ಮಗ ತವ್ರ ಮನೆ ಹೇಳ್ತಿರ್ಲಿಲ್ಲ. ಯಾರಾದ್ರು ಕೇಳಿದ್ರೆ ಇಲ್ಲ ಇಲ್ಲೇ ನೆನ್ಮಗ್ಲಕ್ಕೆ ಮೊಸರಿಗೆ ಹೆಪ್ಪಿಸ್ಕೊಂಬರಕ್ ಹೋಗವ್ನಿ. ಎಲ್ರು ನಮ್ಮ ಅಕ್ಕ, ಮಧು, ಮೇಘ. ಎಲ್ಲ ಮಾಮ ಎಲ್ಲಿಂದ ಕೇಳ್ರೆ ಅವತ್ತ ಕಣ್ಣಿಂದ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಲ್ಲ ಬೆಳಿಗ್ಗೆ. ಯಾವಾಗ ಬರ್ತಿ ಅಂತ ನಮ್ಮ ಮೇಘ ಕೇಳಿದ್ಲು, ವಾಪಸ್ ಯಾವಾಗ ಬರ್ತೀನಮ್ಮ ಅಂತ ಹೇಳಿ. ಇವ್ ನಮ್ಮ ಮಧುದ ಅಲ್ಲ, ನಾಳೆ ಶನಿವಾರ ಆಯ್ತಾರಿಲ್ಲ, ಇನ್ನು ಸೋಮವಾರ ಬೆಳಿಗ್ಗೆನ ಬರ್ತಾಳ, ಅವ್ನು ನೋಡ್ತೀನಿ ಬೇಕಂದ್ರೆ ನೀನು. ನಾನಂದೆ ಇಲ್ಲ ಬಂದ್ಬಿಡ್ತೀನಮ್ಮ ಸಾಯಂಕಾಲ ಅಂತ. ನೀನು ಏನು ಹೇಳಿದ್ರೆ ನೀನು ಸಾಯಂಕಾಲ ಬರಲ್ಲ, ನೀನು ಸೋಮವಾರ ಬೆಳಿಗ್ಗೆನೆ ಬರ್ತೀನಿ. ಅಯ್ಯೋ ಗೈಸ್ ಅಷ್ಟೇ. ನೋಡೋಣ ಏನೇನು ಅಂತ ಕತೆ ಗೊತ್ತಿಲ್ಲ. ನಮ್ಮದು ಎಕ್ಸಾಮ್ ಹೋಗ್ಮೇಲೆ ಗೋವಿಂದಾಯ ನಮಃ. ಎಲ್ಲ ಕಡೆ ಹೋಗ್ತೀವಿ ಕೆಲಸ ಮಾಡೋಕ್ಕೆ. ನಮ್ಮ ಅಮ್ಮ ಒಂದೇ, ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರು ಮನೇಲಿ. ಆಮೇಲೆ ನೀನೆಲ್ಲ ಓದ್ತೀಯ? ನಾನು ಕೆಲ್ಸಕೋತೀನಲ್ಲ.
ನಾಳೆಯಿಂದನೇ ಹೋಗು. ಹ್ಮ್ ಅಣ್ಣೋತಿಲ್ವ ಈಗ? ಅಣ್ಣೋದ್ಮೇಲೆ ನೀನು ಹೋಗ್ಬೇಕು. ಅದೇ ಮನೇಲಿ ಇರಕಂತೂ ಆಗಲ್ಲ, ಅಲ್ಲೆಲ್ಲ ಇರ್ಬೇಕಾಗ್ತದೆ ಅಷ್ಟೇನೆ. ಎಲ್ಲಿ ಅಲ್ಲಿ ಕೆಲಸ ಸಿಗೋದು ಇರ್ಬೇಕಪ್ಪ, ದುಡಿಬೇಕು ಅಂದ್ರೆ ಇರ್ಬೇಕು. ಏನಪ್ಪ ಹಂಗೆ ಹಂಗೆ. ಮನುಷ್ಯನ್ ಜೀವನನೇ ಹಂಗಲ್ವ? ಜೀವನನೇ ಹಂಗೆ. ಈ ಊರು ಮುಂದ್ಲೂರು ಓದ್ತಾ ಇರ್ಬೇಕು. ಆಮೇಲೆ ಯಾರು ಇನ್ನೊಬ್ರು ಬರ್ತಾರೆ, ಇನ್ನೊಂದೇನೋ ಆಗುತ್ತೆ, ಹೋಗ್ತಾ ಇರ್ಬೇಕು ಜೀವನದಲ್ಲಿ. ನೋಡ್ದ ನಿಮ್ಮನ್ನ ಬಾಯಿ ಮಾತ್ಕಂಗ್ ಅಂದಿ ಹೋಗ್ತೀನಿ ಅಂತ, ನಾಳೆ ಫಿಕ್ಸ್ ಆಗಿ ಹೋಗಿದ್ದೀನಿ ನೀನು. ಅಯ್ಯೋ ನಿಜಾನೇ ಹೇಳ್ಬೇನಮ್ಮ. ಇನ್ನೇನು ಹಾ ಈಗ ಎಲ್ಲಿರ್ತೀಯೋ? ಹ್ಮ್ ಈಗ ಅಣ್ಣ ನೋಡಿ ಈಗ ಇಲ್ಲದೆ, ನಾಳೆ ಬರ್ತಾರೆ, ಕಾಲೆ ನಾಳೆ ಸಾಯಂಕಾಲ ಕಲ್ಲಿರ್ತದೆ. ಇರ್ತವೆ. ಹಂಗೆ ಜೀವನ. ಹಂಗೆ ನೀನು ಹೋಗಿ ದುಡಿಬೇಕು ಅನ್ನೋದು ಆಸೆ. ಆಸೆ ದುಡಿಬೇಕು ಅನ್ನೋ ಚಟ ಇದ್ರೆ ಹೋಗು ದೂರ. ಹೋಗು ದುಡಿ. ದುಡಿ. ನಮ್ಮ ಇರು, ಪಾಡೆ ಇರು. ಹಂಗೋ ಅದೇ. ಮನೆ ಬಿಟ್ಟಿರು, ಇದ್ದು ಗಳಿಸು, ದುಡಿ ಬಾ. ಹೋಟಿ ಮನೆನೇ ಕಟ್ಟಬೇಕು ಅಂತ ಹೋಗಿ ದುಡಿ. ಆಚೆಗೆ ಹೋಗಿ ಗೊತ್ತಾಗ್ತದೆ. 10 ರೂಪಾಯಿ ದುಡ್ದು ಆಚೆಯಿಂದ ತೊಂದ್ರೆ ಅಲ್ವ, ಕಷ್ಟ ಸುಖ ಗೊತ್ತಾಗದು. ಎಷ್ಟು ಸುಖ ಗೊತ್ತಾಗದ್ ಬೇಡ ಆಚೆ ದುಡಿದ್ರೆ 10 ರೂಪಾಯಿ ಆಚೆಯಿಂದ ದುಡಿದ್ರೆ ಮನುಷ್ಯ. ಅದಕ್ಕೆ ನೋಡಿ ಯಾವ ಸಿಟಿ ಆಯ್ಕೆ ಮಾಡ್ಕೊತಿ, ಯಾವ ಏರಿಯಾ ಆಯ್ಕೆ ಮಾಡ್ಕೊತಿ, ಯಾವ ಕಂಪ್ನಿ ಆಯ್ಕೆ ಮಾಡ್ಕೊತಿ. ಹೋಗ್ಲೇಬೇಕು, ಹೋಗ್ಲೇಬೇಕು. ಇದೆಲ್ಲ ಏನಾರ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಬೈ. 3 ಎಕ್ಸಾಮ್ ಅವೆ ನೆಕ್ಸ್ಟ್. ಇಂಥದ್ದು ಕಟ್ತಾನಂತೆ. ಗುರುವಾರ ತನಕ ಯಾವುದು ಇಲ್ಲ ನನಗೆ, ತೋರ್ಸದ್ ನಂಗಂತ ಗುರುವಾರ ತನಕ ಎಕ್ಸಾಮ್ ಇಲ್ಲ. ಸೊ ನೋಡೋಣ ನಾಳೆ ಹೆಂಗದೆ ಅಂತ ಗೊತ್ತಿಲ್ಲ. ಬಾಯ್. ದೇವ್ರ ದೊಡ್ಡ